ನಮಸ್ಕಾರ ಸ್ನೇಹಿತರೆ. ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಅದ್ಧೂರಿಯಾಗಿ ಅಂತ್ಯಗೊಂಡಿದ್ದು, ಸೀನಿಯರ್ ವಿಭಾಗದಲ್ಲಿ ಮಾನಸ ಗುರುಸ್ವಾಮಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜೂನಿಯರ್ಸ್ ವಿಭಾಗದಲ್ಲಿ ಬಾಲ ಪ್ರತಿಭೆ ಪ್ರಜ್ಞಾ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ 18 ವಾರಗಳ ಕಾಲ ವೀಕ್ಷಕರಿಗೆ ವಿಶೇಷವಾಗಿ ಮನರಂಜನೆ ನೀಡಿದೆ. ನಟ ಸೃಜನ್ ಲೋಕೇಶ್, ನಟಿ ಶ್ರುತಿ ಕೃಷ್ಣ ಹಾಗೂ ಸಾಧು ಕೋಕಿಲ ಅವರು ಕಾರ್ಯಕ್ರಮದ ಜಡ್ಜಸ್ ಆಗಿದ್ದು, ಅನುಪಮಾ ಗೌಡ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು. ಆದರೆ ಅನುಪಮಾ ಅವರ ಅನಾರೋಗ್ಯದ ನಿಮಿತ್ತ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆಯನ್ನ ಸುಷ್ಮಾ ರಾವ್ ನಿರೂಪಣೆ ಮಾಡಿದ್ರು. ಇನ್ನು ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆಯ ಅತಿಥಿಯಾಗಿ ತರುಣ್ ಸುಧೀರ್ ಆಗಮಿಸಿದ್ರು. ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ನ ಪ್ರತಿ ಮಗುವಿಗೂ ಮೊಮೆಂಟೊ ನೀಡಿ ಗೌರವಿಸಿದ್ರು. ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಸಖತ್ ಮನರಂಜನೆ ಮೂಲಕ ವೀಕ್ಷಕರ ಗಮನ ಸೆಳೆಯಿತು. ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಎಲ್ಲಾ ಕಲಾವಿದರು ಹಾಗೂ ಪುಟಾಣಿಗಳು ಸಖತ್ ಕಲರ್ಫುಲ್ ಆಗಿ ರೆಡಿಯಾಗಿ ವೀಕ್ಷಕರನ್ನ ರಂಜಿಸಿದ್ರು. ಇನ್ನು ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ವಿನ್ನರ್ಗೆ ಹಣ ಎಷ್ಟು? ಭಾನುನಟಿ ಪ್ರಜ್ಞಾ ಗಿಚ್ಚಿಗಿಲಿಗಿ ಜೂನಿಯರ್ಸ್ ವಿನ್ನರ್ ಆಗಿದ್ದು, ಸೀನಿಯರ್ ಚಿಲ್ಲರ್ ಮಂಜು ಮೆಂಟರಿಂಗ್ನಲ್ಲಿ ಅದ್ಭುತವಾಗಿ ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಿದ್ರು. ಇವರಿಗೆ ವಾಹಿನಿ ಕಡೆಯಿಂದ ಗೆಲುವಿನ ಬೆಲ್ಟ್ ಕೊಡಲಾಯಿತು ಮತ್ತು ಸ್ಪಾನ್ಸರ್ಸ್ ಕಡೆಯಿಂದ 5 ಲಕ್ಷ ರೂಪಾಯಿ ಹಣವನ್ನ ನೀಡಲಾಗಿದೆ. ಇನ್ನು ಗಿಚ್ಚಿಗಿಲಿಗಿಲಿ ಸೀನಿಯರ್ ಆಗಿದ್ದ ಮಾನಸ ಗುರುಸ್ವಾಮಿ ಅವರು ಕೂಡ ಗೆಲುವು ಸಾಧಿಸಿದ್ದಾರೆ. ಇವರಿಗೂ 5 ಲಕ್ಷ ರೂಪಾಯಿ ಹಣವನ್ನ ಬಹುಮಾನವಾಗಿ ನೀಡಲಾಗಿದೆ. ಸದ್ಯ ಇದೇ ಮೊದಲ ಬಾರಿಗೆ ಗಿಚ್ಚಿಗಿಲಿಗಿಲಿ ಹಾಸ್ಯ ಶೋನಲ್ಲಿ ಮಹಿಳಾ ಕಲಾವಿದೆ ಗೆಲುವು ಸಾಧಿಸಿದ್ದು, ನಟಿ ಮಾನಸ ಗುರುಸ್ವಾಮಿ ಈ ಗೌರವಕ್ಕೆ ಭಾಜನರಾಗಿದ್ದಾರೆ. ಈ ಬಗ್ಗೆ ಕುರಿತು ನಟಿ ಮಾತನಾಡಿದ್ದು, ಕಷ್ಟ ದಿನಗಳನ್ನ ನೆನೆದು ಭಾವುಕರಾದ್ರು. ಅದೇ ವೇಳೆ ಶಿವು ಅವರನ್ನ ಲಕ್ಕಿ ಚಾರ್ಮ್ ಎಂದು ಪತಿಯನ್ನ ಹಾಡಿ ಹೊಗಳಿದ್ದಾರೆ. ಇದುವರೆಗೆ ಕಲರ್ಸ್ ಕನ್ನಡದ ಜೊತೆಗೆ ಕೆಲಸ ಮಾಡಲು ಶುರು ಮಾಡಿ 10 ವರ್ಷ ಆಗಿದೆ. ಅದೇ ಪ್ರೋತ್ಸಾಹ ನಮಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇವರಿಬ್ಬರ ಗೆಲುವಿನ ಬಗ್ಗೆ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.